ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ನೀವೇನಾದರೂ ಧರ್ಮಪುರ ಸೈಡ್ ಹೋದರೆ ಹರಿಯಬ್ಬೆಯಲ್ಲಿ ಒಂದು ಹೋಟೆಲ್ದು ಪರಿಚಯ ಮಾಡಿಕೊಡ್ತೀನಿ, ಬನ್ನಿ ದಯವಿಟ್ಟು. ಇದು ಹರಿಯಬ್ಬೆ ಟು ಹಿರಿಯೂರು ಹೈವೇ. ಆ, ನೋಡಿ, ಒಂದು ರಂಗನಾಥ ಸ್ವಾಮಿ ಅಂತೇಳಿ, ರಂಗನಾಥ ಅಂತೇಳಿ ಹೋಟೆಲು ಭಾರಿ ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ದಾರೆ. ಅದನ್ನ ಪರಿಚಯ ಮಾಡಿಕೊಡ್ತೀನಿ. ಹೋಟೆಲ್ ರಂಗನಾಥ ಅಂತೇಳಿ. ನೋಡಿ, ಕಡಿಮೆ ಬೆಲೆಯಲ್ಲಿ ಊಟ ಸಿಗುತ್ತೆ, ಹೊಟ್ಟೆ ತುಂಬ ಊಟ ಸಿಗುತ್ತೆ. ದಯವಿಟ್ಟು ನೀವೇನು ಇದಕ್ಕೆ ಆಗಿ ಹೋಗ್ಬೇಕಂತ ಏನಿಲ್ಲ. ಈ ಈ ಸೈಡ್ ಬಂದಾಗ ಒಂದೇ ಒಂದು ಸತಿ ವಿಸಿಟ್ ಕೊಡಿ ಬೇಕಾದರೆ. ನೋಡಿ, ದಯವಿಟ್ಟು ಯಾರಾದರೂ ಹೊಸ್ದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ, ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ನ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಹಾಕಿರ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನೋಡಿ, ಈ ಹೋಟೆಲ್ನ ಸ್ವಲ್ಪ ಪರಿಚಯ ಮಾಡಿಕೊಡ್ತೀನಿ. ನೋಡಿ, ಹೋಟೆಲ್ ರಂಗನಾಥ ಅಂತೇಳಿ. ಇದು ಧರ್ಮಪುರದಿಂದನ ಸ್ವಲ್ಪ ಮುಂದೆ ಬಂದರೆ ಹರಿಯಬ್ಬೆ ಅಂತ ಸಿಗುತ್ತೆ. ಹರಿಯಬ್ಬೆ ಮೈನ್ ರೋಡಲ್ಲೇ ಇದೆ ಹೋಟೆಲ್ ರಂಗನಾಥ ಅಂತೇಳಿ. ಗೌಡಾಸ್ ಹೋಟೆಲ್ಲು ತುಂಬ ಅದ್ಭುತವಾಗಿ ಭಾರಿ ನೀಟಾಗಿ ಮಾಡಿದ್ದಾರೆ. ಒಂದೇ ಒಂದು ಸರಿ ಯಾವಾಗಾದ್ರೂ ಹೋದರೆ, ಆ ಸೈಡ್ ಹೋದರೆ ದಯವಿಟ್ಟು ವಿಸಿಟ್ ಕೊಡಿ. ಯಾಕೆಂದರೆ ನಿಮ್ಮ ಒಂದು ಸರಿ ನೀವು ಈ ಊಟನ ನೀವು ಒಂದು ಸರಿ ಮಾಡಿದರೆ, ಸವಿದರೆ, ಈ ರೆಸಿಪಿಯನ್ನು ಸವಿದ್ರೆ ನೀವು ಇನ್ನೊಂದು ಸರಿ ಬಂದು ಊಟನೇ ಇಲ್ಲೇ ಮಾಡಬೇಕಪ್ಪ ಅನ್ನಿಸ್ತೈತೆ. ಭಾರಿ ತುಂಬ ಚೆನ್ನಾಗಿದೆ. ಇದನ್ನೆಲ್ಲ ಹೋಟೆಲೆಲ್ಲನ ಯಾವ ರೀತಿ ಇದೆ, ಯಾವ ರೀತಿ ಇಲ್ಲ ಅಂತೇಳಿ ಒಳಗಡೆ ಎಲ್ಲ ನಾನು ತೋರಿಸ್ಕೊಡ್ತೀನಿ ನೀಟಾಗಿ. ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡ್ದಲೆ ನೋಡಿ. ಹೋಟೆಲ್ ರಂಗನಾಥ ಅಂತೇಳಿ. ಇದು ಧರ್ಮಪುರದಿಂದ ಸ್ವಲ್ಪ ಮುಂದೆ ಬಂದರೆ ಹರಿಯಬ್ಬೆ ಮೇನ್ ರೋಡಲ್ಲೇ ಇದೆ. ಹಿರಿಯೂರಿಗೆ ಹೋಗ್ಬೇಕಾದ್ರೆ ಯಾವಾಗಾದ್ರೂ ಈ ಬೋರ್ಡ್ ಏನಾನ ಕಾಣಿಸಿದರೆ ನಿಮಗೆ, ಈ ವಿಡಿಯೋ ನೋಡಿ ಆದ್ರೂ ಒಂದೇ ಒಂದು ಸರಿ ವಿಸಿಟ್ ಕೊಡಿ. ನೋಡಿ, ತುಂಬ ಕಡಿಮೆ ಬೆಲೆಯಲ್ಲೇ ಒಳ್ಳೆಯ ಊಟ ಕೊಡ್ತಾರೆ. ಚಪಾತಿ ಊಟ ಇದೆ ಮತ್ತು ಮುದ್ದೆ ಊಟ ಇದೆ. ಅದನ್ನೆಲ್ಲ ಸಂಪೂರ್ಣ ಮಾಹಿತಿ ಎಲ್ಲ ತೋರಿಸ್ಕೊಡ್ತೀನಿ, ಬನ್ನಿ. ಹೊಸ್ದಾಗಿ ಭಾರಿ ನೀಟಾಗಿ ಮಾಡಿದ್ದಾರೆ. ಇವರೇ ರಂಗನಾಥ್ ಅಂತೇಳಿ. ಇವರು ಗೌಡಾಸು. ಭಾರಿ ನೀಟ್ನೆಸ್ನಾಗಿ ಮಾಡಿದ್ದಾರೆ. ಹೋಟೆಲ್ ಮಾತ್ರ ತುಂಬ ಚೆನ್ನಾಗಿದೆ. ಅದನ್ನ ಯಾವ ರೀತಿ ಒಳಗಡೆ ಎಲ್ಲ ಇಟ್ಕೊಂಡಿದ್ದಾರೆ, ಯಾವ ರೀತಿ ಹೋಟೆಲ್ಲ ಹೇಗಿದೆ ಅನ್ನೋದೆಲ್ಲ ತೋರಿಸ್ಕೊಡ್ತೀನಿ. ಸ್ವಲ್ಪ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡ್ದಲ್ಲಿ ನೋಡಿ. ನೋಡಿ, ಇದೇ ಹೋಟೆಲ್ಲು ರೋಡ್ ಸೈಡ್ ಪಕ್ಕದಲ್ಲೇ ಇದೆ, ರಂಗನಾಥ ಹೋಟೆಲ್ ಅಂತೇಳಿ. ತುಂಬ ನೀಟ್ನೆಸ್ಸಾಗಿ ಇಟ್ಕೊಂಡಿದ್ದಾರೆ ಎಲ್ಲನ. ಬೇಕಾಗಿರೋದೇ ನೀಟ್ನೆಸ್ ಅಲ್ವಾ. ಎಲ್ಲ ನಾವು ಹೋಗಿ ಊಟಕ್ಕೆ ಹೋದರೆ ಬೇಕಾಗಿರೋದೇ ಅದು ನಮಗೆ. ಇದು ಹಳ್ಳಿನಾಗೆ ಊಟ ಏನು ಸಿಗುತ್ತೆ, ಹಳ್ಳಿನಲ್ಲಿ ಅದೇ ರೀತಿಯೇ ಸಿಗುತ್ತೆ ಇಲ್ಲಿನ ಊಟ. ಒಂದೇ ಒಂದು ಸರಿ ನೀವು ಏನಾದರೂ ಈ ಸೈಡ್ ಬಂದರೆ, ಯಾರು ಹಿರಿಯೂರು ಸೈಡಲ್ಲಿ ಬಂದರೆ ದಯವಿಟ್ಟು ಒಂದೇ ಒಂದು ಸತಿ ವಿಸಿಟ್ ಕೊಡಿ. ಇವರು ಅವ್ರ ಮಿಸ್ಸಸ್ಸು. ನೋಡಿ, ಅವ್ರ ಗಂಡ ಹೆಂಡ್ತಿ, ರಂಗನಾಥ ಹೋಟೆಲ್ ಓನರ್ ಇವರು. ನೋಡಿ, ಒಳಗಡೆ ಎಲ್ಲನ ಯಾವ ರೀತಿ ಇದೆ ಅನ್ನೋದು ತೋರಿಸ್ಕೊಡ್ತೀನಿ. ನೋಡಿ, ತುಂಬ ನೀಟಾಗಿ ಅದ್ಭುತವಾಗಿ ಇದೆ ಹೋಟೆಲ್ಲು. ತುಂಬ ಚೆನ್ನಾಗಿದೆ. ಒಂದೇ ಒಂದು ಸರಿ ನೀವು ಯಾವಾಗಾದರೂ ಹೋದಾಗ ಒಂದು ಸತಿ ಹೋಗಿ ಬನ್ನಿ. ಮೇನ್ ರೋಡ್ ಪಕ್ಕದಲ್ಲೇ ಇದೆ, ಎಲ್ಲೂ ಹುಡ್ಕಾಡೋಂಗಿಲ್ಲ. ಹರಿಯಬ್ಬೆ ಬಸ್ ಸ್ಟ್ಯಾಂಡ್ ಸ್ವಲ್ಪ ಮುಂದೆಗಡೆನೇ ಹಿರಿಯೂರು ರೋಡಲ್ಲೇ ಇದೆ ಇದು ಹೋಟೆಲ್ಲು, ರಂಗನಾಥ್ ಹೋಟೆಲ್ ಅಂತೇಳಿ. ಒಂದೇ ಒಂದು ಸರಿ ಯಾವಾಗಾದರೂ ಹೋದರೆ ವಿಸಿಟ್ ಕೊಡಿ. ಊಟ ಎಲ್ಲನ ಯಾವ ರೀತಿ ಇದೆ ಮತ್ತು ಕೊಠಡಿ ಯಾವ ರೀತಿ ಇದೆ ಅನ್ನೋದೆಲ್ಲ ನೀಟ್ನೆಸ್ಸಾಗಿ ಎಲ್ಲ ತೋರಿಸ್ಕೊಡ್ತೀನಿ. ಒಂದು ಸ್ವಲ್ಪ ವೀಡಿಯೋ ಮೇಲ್ಕೆತ್ತಲ್ಲೇ ನೋಡಿ. ದಯವಿಟ್ಟು ಯಾರಾದರೂ ಹೊಸ್ದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮ್ಗೇನನ್ನ ಈ ವಿಡಿಯೋ ಇಷ್ಟವಾದರೆ ಒಂದೇ ಒಂದು ಲೈಕ್ ಕೊಡಿ. ನಿಮ್ಮ ಅಕಸ್ಮಾತ್ ಇಲ್ಲಿಗೆ ಬರಬೇಕು ಅಂತ ಏನಿಲ್ಲ, ಇದಕ್ಕಾಗಿಯೇ ಹೋಟೆಲ್ಗಾಗಿ ಬರಬೇಕಂತ ಏನಿಲ್ಲ. ನೀವೇನಾದರೂ ಈ ಸೈಡ್ ಹೋದರೆ, ಹಿರಿಯೂರು ಸೈಡಲ್ಲಿ ಹೋದರೆ ಒಂದೇ ಒಂದು ಸರಿ ವಿಸಿಟ್ ಕೊಡಿ. ತುಂಬ ಕಡಿಮೆ ಬೆಲೆ, ಅಂದರೆ ಕೇವಲ 60 ರೂಪಾಯಿಗೆ ಫುಲ್ ಮೀಲ್ಸ್ ಗುರು. ಬರೀ ಕೇವಲ 60 ರೂಪಾಯಿಗೆ ಹೊಟ್ಟೆ ತುಂಬ ಊಟ ಸಿಗುತ್ತೆ ನಿಮಗೆ. ಚಪಾತಿ ಊಟ ಬೇಕಾದ್ರೆ ಸಿಗುತ್ತೆ, ಮುದ್ದೆ ಊಟ ಬೇಕಾದ್ರೆ ಸಿಗುತ್ತೆ. ನಿಮಗೆ ಪಲ್ಯ ಇರುತ್ತೆ, ಉಪ್ಪಿನಕಾಯಿ ಇರುತ್ತೆ. ಭಾಳ ಸೊಗಸಾಗಿ ನೀಟ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನೋಡಿ, ಬಿಸಿದು ಚಪಾತಿ, ರೈಸು, ಮುದ್ದೆ ನಿಮ್ಗೆ ಯಾವ ಥರ ಬೇಕಾದರೂ ಸಿಗುತ್ತೆ. ಬೆಳಿಗ್ಗೆ ಟೈಮಲ್ಲಿ ಇಡ್ಲಿ, ಡೈಲಿ ಒಂದೊಂದು ಥರ ರೈಸ್ ಐಟಮು ಮತ್ತು ಪೂರಿ ಎಲ್ಲ ಪ್ರತಿಯೊಂದು ಸಿಗುತ್ತೆ. ನೋಡಿ, ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಕೊಠಡಿ ಎಲ್ಲ. ನೋಡಿ, ಹೋಟೆಲ್ನ ಎಷ್ಟು ನೀಟ್ನೆಸ್ಸಾಗಿ ಮೇಂಟೈನ್ ಮಾಡಿದ್ದಾರೆ ಅನ್ನೋದು ನೋಡಿ. ತುಂಬ ಚೆನ್ನಾಗಿದೆ. ನೀವು ಒಂದೇ ಒಂದು ಸರಿ ಯಾವಾಗಾದರೂ ಹೋದರೆ ಟಿಫನ್ನು, ಊಟ ಎರಡೂ ಸಿಗುತ್ತೆ. ಶ್ರೀ ರಂಗನಾಥ್ ಹೋಟೆಲ್ ಅಂತ.